ಮಕ್ಕಳ ಈ ಪಾಠ ಕಲಿಯೋದಕ್ಕಿಂತ ಮೊದಲು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾ ರಿಲೇಟೆಡ್ ಟು ಸರ್ಕಲ್, ಈ ಪಾಠ ಕಲಿಯೋದಕ್ಕಿಂತ ಮೊದಲು ನಮ್ಗೆ ಇದನ್ನು ಗೊತ್ತಿರಬೇಕು. ಇದೇನು ರೇಡಿಯಸ್, ಇದು ಆರ್ಕ್, ಇದನ್ನ ಏನಂತ ಹೇಳ್ತೀವಿ, ಸೆಕ್ಟರ್ ಅಂತ ಹೇಳ್ತೀವಿ. ಇದು ಚಿಕ್ಕದಿದ್ರೆ ಮೈನರ್ ಸೆಕ್ಟರ್, ದೊಡ್ಡದಿದ್ರೆ ಮೇಜರ್ ಸೆಕ್ಟರ್. ಇದನ್ನ ಎರಡು ತ್ರಿಜ್ಯಗಳನ್ನು ಒಳಗೊಂಡು ಒಂದು ಕಂಸವನ್ನು ಕೊಂಡಿದೆ, ಅದನ್ನ ಏನಂತ ಹೇಳ್ತೀವಿ, ತ್ರಿಜ್ಯಾಂತರ. ಹೆಸರೇ ಹೇಳ್ತಾ ಇದೆ, ತ್ರಿಜ್ಯಾಂತರ ಖಂಡ ಅಂತ. ಇದು ಸಹ ತ್ರಿಜ್ಯಾಂತರ ಖಂಡ. ಇಲ್ಲೂ ಎರಡು ತ್ರಿಜ್ಯಗಳಿದೆ ಅಲ್ವಾ, ಈ ಕಡೆ ತ್ರಿಜ್ಯ, ಈ ಕಡೆ ತ್ರಿಜ್ಯ. ಇದು ಕಂಸ ಇದೆ. ಇದು ದೊಡ್ಡದಿರೋದ್ರಿಂದ ಇದು ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ. ಇಲ್ಲಿ ಇದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಒಂದು ಜ್ಯ ಅಥವಾ ಕಾರ್ಡ್ ಅಂತ ಹೇಳ್ತೀವಿ. ಕಾರ್ಡ್ ಏನ್ ಮಾಡಿದೆ, ಸರ್ಕಲ್ ಅನ್ನು ಎರಡು ಪೀಸ್ ಮಾಡಿದೆ, ಒಂದು ದೊಡ್ಡ ಪೀಸ್, ಒಂದು ಚಿಕ್ಕ ಪೀಸು. ಚಿಕ್ಕ ಪೀಸನ್ನು ಏನಂತ ಹೇಳ್ತೀವಿ, ಮೈನರ್ ಸಿಗ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಲಘು ವೃತ್ತಖಂಡ ಅಂತ ಹೇಳ್ತೀವಿ. ದೊಡ್ಡದನ್ನ ಅಧಿಕ ವೃತ್ತಖಂಡ ಅಥವಾ ಮೇಜರ್ ಸಿಗ್ಮೆಂಟ್ ಅಂತ ಹೇಳ್ತೀವಿ. ಇದಿಷ್ಟು ನಿಮಗೆ ಗೊತ್ತಿರ್ಬೇಕು ಮಕ್ಕಳೇ. ಏನು ಸಿಗ್ಮೆಂಟ್ ಅಂತ ಹೇಳಿದ್ರೇನು, ಸೆಕ್ಟರ್ ಅಂತ ಹೇಳಿದ್ರೇನು, ತ್ರಿಜ್ಯಾಂತರ ಖಂಡ ಅಂತ ಹೇಳಿದ್ರೇನು, ವೃತ್ತಖಂಡ. ತ್ರಿಜ್ಯಾಂತರ ಖಂಡ ಅಂದ್ರೆ ತ್ರಿಜ್ಯಗಳನ್ನು ಒಳಗೊಂಡಿರುತ್ತೆ, ವೃತ್ತಖಂಡ ಅಂತ ಹೇಳಿದ್ರೆ ಅದರಲ್ಲಿ ಜ್ಯಾವನ್ನು ಒಳಗೊಂಡಿರ್ತದೆ. ಅರ್ಥ ಆಯ್ತಲ್ಲ? ಇಷ್ಟು ವ್ಯತ್ಯಾಸಗಳು ನಿಮಗೆ ಗೊತ್ತಿದೆ. ನಿಮಗೆ ಲೆಕ್ಕ ಮಾಡುವ 360 ಇಂಟು ಪೈ ಆರ್ ಸ್ಕ್ವಯರ್ ಅಂತ ಒಂದು ಫಾರ್ಮುಲಾ ಬರ್ತದೆ. ಮತ್ತೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಏರಿಯಾ ಆಫ್ ಅ ಸೆಕ್ಟರ್, ಆಮೇಲೆ ತ್ರಿಜ್ಯಾಂತರ ಖಂಡದ ಲೆಂತ್ ಆಫ್ ದ ಸೆಕ್ಟರ್ ಅಂತ ಬರ್ತದೆ. ಆಗ ಅದಕ್ಕೆ θ/360 ಇಂಟು 2πr. ಈ ಎರಡು ಸೂತ್ರಗಳು ಈ ಪಾಠದಲ್ಲಿ ಬಳಕೆಯಾಗುವಂಥದ್ದು. ಆಮೇಲೆ ನಮಗೆ ಬೇಕಾದಾಗೆಲ್ಲ ತ್ರಿಭುಜದ ಶೇಪಲ್ಲಿದ್ದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಾಗುತ್ತೆ. ಅದು ಪಾಠ ಮಾಡ್ತಾ ಮಾಡ್ತಾ ಹೋಗುವಾಗೆ ಹೇಳ್ಕೊಂಡು ಹೋಗ್ತೀವಿ ಮಕ್ಕಳೇ. ಹಾಗೆ ಫಸ್ಟ್ 11.1 ಎಕ್ಸಸೈಸ್, ಪೇಜ್ ನಂಬರ್. The area of a sector of a circle whose with radius 6 centimeter if the angle of ಸೆಕ್ಟರ್ ಇಸ್ 60 ಡಿಗ್ರಿ ಅಂತ ಮೊದಲನೇ ಪ್ರಶ್ನೆ ಕೇಳಿದರೆ. ತುಂಬಾ ಸುಲಭದ ಪ್ರಶ್ನೆ, ಡೈರೆಕ್ಟ್ ಕ್ವಶನ್. ತ್ರಿಜ್ಯಾಂತರ ಖಂಡದ ವಿಸ್ತೀರ, ಏರಿಯಾ ಆಫ್ ಎ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್ ಹೇಗಿರ್ತದೆ, ಒಂದು ಸರ್ಕಲ್ ಇದ್ರೆ ಇದಿದ್ರೆ ಇದನ್ನ ಏನಂತ ಹೇಳ್ತೀವಿ, ಏರಿಯಾ ಆಫ್ ಎ ಸೆಕ್ಟರ್ ಕಂಡುಹಿಡಿಬೇಕು. ಇದನ್ನ ಎಷ್ಟು ಕೊಟ್ಟಿದ್ದಾರೆ, 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು ಆರ್ ಎಷ್ಟು ಕೊಟ್ಟಿದ್ದಾರೆ, ಆರ್ ಅಂದ್ರೆ ರೇಡಿಯಸ್, ತ್ರಿಜ್ಯವನ್ನ 6 θ/360 ಇಂಟು ಪೈ ಆರ್ ಸ್ಕ್ವೇರ್. ವಿಸ್ತೀರ್ಣ ಅಂತ ಬಂದಾಗ ಪೈ ಆರ್ ಸ್ಕ್ವೇರ್, ಅಥವಾ ಅದೇ ಅವರು ಉದ್ದವನ್ನ ಕಂಡುಹಿಡ್ಲಿಕ್ಕೆ ಹೇಳಿದ್ರೆ, ಲೆಂತ್ ಅನ್ನ ಕಂಡುಹಿಡ್ಲಿಕ್ಕೆ ಹೇಳಿದ್ರೆ θ/360 ಇಂಟು 2πr. ಈಗ ನಮಗೆ ಆರ್ ಗೊತ್ತಿದೆ, ವ್ಯಾಲ್ಯೂ ಎಲ್ಲ ಗೊತ್ತಿದೆ. ಇಲ್ಲಿ ನಮಗೆ ಕಂಡೀಷನ್ ಫಸ್ಟೇ ಕೊಟ್ಟಿದ್ದಾರೆ. ಪೈ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ 22/7 ಹಾಕ್ಬೇಕು. 22/7 ಹಾಕೋಣ. ಥೀಟಾ ಇದ್ದ ಜಾಗದಲ್ಲಿ 60 ಹಾಕಿ, by360 ಇಂಟು ಪೈ ಅಂದ್ರೆ 22/7. ಆರ್ ಅಂತ ಹೇಳಿದ್ರೆ ಆರ್ ವ್ಯಾಲ್ಯೂ ಇಲ್ಲಿ 6 ಇದೆ. ಆಗ 6 ಸ್ಕ್ವೈರ್ನ ನಾನೇನ್ ಮಾಡ್ತೀನಿ, 6 ಇಂಟು 6. 6 ಸ್ಕ್ವೈರ್ ಅಂತಂದ್ರೆ 6/2 ನಾವೇನ್ ಬಿಡ್ಬೇಕು, 2 ಸಲ 6 ಬಂದ್ರೆ ಆಯ್ತು ಮಕ್ಕಳೇ. ಈಗ 0ಗೆ 0 ಕ್ಯಾನ್ಸಲ್. ಇದನ್ನು ಯೋಚನೆ ಇಟ್ಕೊಳ್ಬೇಕು. ಮೇಲೆ ಇರುವ ನಂಬರ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ನೇ ನಮಗೆ ಸಿಂಪ್ಲಿಫೈ ಮಾಡೋದು. ಕೆಲವರಿಗೆ ಇಲ್ಲಿಂದ ಇದ್ದ ಹಾಗೆಲ್ಲ ನ್ಯೂಮರೇಟರ್ನ ನಮಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಮೇಲಿನ ಸಂಖ್ಯೆ ಮತ್ತು ಕೆಳಗಿನ ಸಂಖ್ಯೆಯನ್ನು ನೋಡ್ಕೊಂಡು ನಮಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದು. ಅರ್ಥ ಆಯ್ತಲ್ಲ? ಈ 0ಗೆ ಈ 0 ಹೊರಟೋಗುತ್ತೆ. 0 ಮಧ್ಯದಲ್ಲಿದ್ರೆ 0. ಈಗ ನೋಡಿ 601/304 ಅಂತೆ. ಈಗ ಇದು ಮಧ್ಯದಲ್ಲಿ ಇದು ತಪ್ಪು. ಅರ್ಥ ಆಯ್ತಲ್ವಾ? ಈ ಎಂಡಲ್ಲಿ ಇದ್ರೆ 0 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈಗ 6 ಟೇಬಲ್ ಇಲ್ಲಿ 6 1 6 6 36. ಅರ್ಥ ಆಯ್ತಲ್ವಾ? 6 1 6 6 36. ಇಲ್ಲೊಂದು 6 ಇದೆ, ಇಲ್ಲೊಂದು 6 ಇದೆ. ಇದು ಕೆಳಗಿರೋದು, ಇದು ಮೇಲೆ ನ್ಯೂಮರೇಟರ್ ಅಲ್ಲಿ ಇರೋದು. ಆಗ ಕೆಳಗೆ 6 ಮತ್ತೆ ಮೇಲೆ 6 ಹಾಗೆ ಮಾತ್ರ ನಮಗೆ ಕಟ್ ಮಾಡ್ಲಿಕ್ಕೆ ಆಗೋದು, ಅದನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗೋದು. ಈಗ ಏನ್ ಮಾಡ್ಬೇಕು, ಮೇಲೆ ಏನಿದೆ 22 ಮತ್ತೆ 6 ಇದೆ. ಆಗ ಅದೆರಡನ್ನ ಏನ್ ಮಾಡಿ 22 ಇಂಟು 6. ನೋಡಿ ಮಕ್ಕಳೇ, ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರಲ್ಲಿ ಈ ತರ ಕ್ವಶನ್ಸ್ ಇದೆ. ಅಂದ್ರೆ ಏರಿಯಾ ಆಫ್ ಅ ಸೆಕ್ಟರ್. ಆಗ ನೀವು ಈ ಫಾರ್ಮುಲಾನ ಕಲಿಬೇಕು ಅಂತಿರೋದು ನೀವು ಅಂಡರ್ಸ್ಟುಡ್ ಮಾಡಿರ್ಬೇಕು. ನೀವು ನೋಡಿ, ನಿನ್ನೆ ಮಾಡೆಲ್ ಕ್ವಶನ್ ಪೇಪರ್ ಮಾಡಿದ್ದೀನಿ, ಅದರಲ್ಲೂ ಸಹ ನಾನು ಸೇಮ್ ಇದನ್ನೇ ಈ ತರದ್ದು ಕ್ವಶನ್ಸಸ್ ಇದೆ. ಅದರಲ್ಲಿ 2 ಕೇಳಿದಾರೆ. ಏನ್ ಕೇಳಿದಾರೆ, ಏರಿಯಾ ಆಫ್ ಅ ಸೆಕ್ಟರ್, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನು ಕೇಳಿದ್ದಾರೆ, ತ್ರಿಜ್ಯಾಂತರ ಖಂಡದ ಉದ್ದನು ಕೇಳಿದ್ದಾರೆ, ಲೆಂತ್ ಆಫ್ ದ ಸೆಕ್ಟರ್ ಕೇಳಿದ್ದಾರೆ. ಅದಕ್ಕೆ 2 ಫಾರ್ಮುಲಾನು ಕಲ್ತಿರ್ಬೇಕು. ಅರ್ಥ ಆಯ್ತಲ್ಲ? ಆಗ ಇದು ಮಾಡೆಲ್ ಕ್ವಶನ್ ಪೇಪರ್ ಏನ್ ಇಂಡಿಕೇಟ್ ಮಾಡ್ತದೆ ಅಂತಂದ್ರೆ, ಈ ಟೈಪಲ್ಲಿ ಬರ್ತದೆ. ಅದೇ ಕ್ವಶನ್ ಅಲ್ಲ, ಈ ಟೈಪಲ್ಲಿ ಬರುತ್ತೆ ಅಂತ. ಸೊ ಆ ಫಾರ್ಮುಲಾಸ್ ನೀವು ಪರ್ಫೆಕ್ಟ್ ಆಗಿದ್ರೆ ಈಸಿ ಟು ಸ್ಕೋರ್ ಮಕ್ಕಳೇ. 6 2 12, 6 2 12 1, 6 2 12 ಪ್ಲಸ್ 1 13. ಈಗ ಏನ್ ಮಾಡ್ಬೇಕು, ಮೇಲೆ ಇರೋದನ್ನ 2 ಮಲ್ಟಿಪ್ಲೈ ಮಾಡಿ ಆಯ್ತು. ಈಗ ಕೆಳಗೆ ಏನಿದೆ, ಡಿನಾಮಿನೇಟರ್ ಅಲ್ಲಿ 7 ಇದೆ. ಆಗ 7ರಿಂದ ಡಿವೈಡ್ ಮಾಡಿ. ಆಗ 7 1 7, 7 1 7, ಇಲ್ಲಿ 6 ಬಂತು, 62, 7 8
56 ಇಲ್ಲಿ ನನಗೆ ಆರ್ ಬರ್ತದೆ, ಇಲ್ಲಿ ಪಾಯಿಂಟ್ ಹಾಕ್ತೀನಿ 0. ಆಗ 0 ಬಂದ ತಕ್ಷಣ ನಾನು 8 ಪುನಃ 56. ಆನ್ಸರ್ ಬಂದು 18.8 ಸೆಂಟಿಮೀಟರ್ಲಿರೋದ್ರಿಂದ ನಾನು ಏನಂತ ಬರ್ತೀನಿ, ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿತೀನಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇವನ್ನ ಕಂಡುಹಿಡಿರಿ. ಇದನ್ನು 2 ಥರ ಮಾಡ್ತಾರೆ. ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ 2 ರೀತಿ ಮಾಡ್ಬೋದು. ನೀವು ಯಾವ ರೀತಿ ಬೇಕಾದರೂ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಮಾಡಿ. ಓಕೆನಾ? ಫಸ್ಟ್ ಏನು ಮಾಡಬೇಕು, ಅಲ್ಲಿ ಕೊಟ್ಟಿರೋದು ಕ್ವಾಡ್ರೆಂಟ್. ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಇದು ಸರ್ಕಲ್ ಅಂತ ಹೇಳಿದ್ರೆ ಸರ್ಕಲ್ ಅನ್ನು 4 ಭಾಗ ಮಾಡಿದ್ರೆ ಒಂದು ಭಾಗವನ್ನ ಕ್ವಾಡ್ರೆಂಟ್, ಚತುರ್ಥಕ ಅಂತ ಹೇಳ್ತೀವಿ. ಅದು ಹೇಗೆ ಬರುತ್ತೆ ನಿಮಗೆ? ಹೀಗೆ ಹೀಗೆ ಸೆಕ್ಟರ್ ಆಯ್ತು ತಾನೆ, 2 ರೇಡಿಯಸ್ಸು, ಒಂದು ಆರ್ಕ್ ಬಂತು ಅಂತ ಹೇಳಿದ್ರೆ ತ್ರಿಜ್ಯಾಂತರ ಕಂಡತ್ತರನೇ ಆಯ್ತು ತಾನೆ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಪರಿಧಿ ಕೊಟ್ಟಿದ್ದಾರೆ. ಈಗ ನಮಗೆ ಪರಿಧಿ ನಮಗೆ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಮಗೆ 2 ಥರ ಮಾಡ್ಬೋದು. ಆದರೆ ನಮಗೆ ಆರ್ ಬೇಕೇ ಬೇಕು ಅಲ್ವಾ? ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಮಗೆ ಆರ್ ಬೇಕೇ ಬೇಕು. ಫಸ್ಟ್ ಮೆಥಡ್ಲಿ ಮಾಡೋಣ. ಆರ್ ಅಂತ ಹೇಳಿದ್ರೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರೋದು ಪರಿಧಿ. ಪರಿಧಿ ಅಂದರೆ ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಫಾರ್ಮುಲಾ ನಮ್ಗೆ ಗೊತ್ತು, ಸಿ ಈಕ್ವಲ್ ಟು 2πr ಅಂತ. ಅಲ್ಲಿ 22 ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಟು 2 ಇಂಟು 22/7 ಇಂಟು ಆರ್. ಈಗ ಏನು ಮಾಡ್ತಾರೆ, ಇದನ್ನು ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಡ್ಡ ಗುಣಕಾರ. ಆಗ ಏನಾಗುತ್ತೆ? 22 ಇಂಟು 7 ಆಗುತ್ತೆ. ಬೈ ಈ ಮೇಲಿದೆಯಲ್ಲ ಮಕ್ಕಳು 2 ಇಂಟು 22, ಅದನ್ನು ಕೆಳಗೆ ಬರೀಬೇಕು. 2 ಇಂಟು 22 ಈಕ್ವಲ್ ಟು ಎಷ್ಟು ಬರಿತೀರಾ? ಆರ್. ಈಗ ಈ 22 ಈ 22 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 7/2. ಆರ್ ವ್ಯಾಲ್ಯೂ ಎಷ್ಟಾಯಿತು? 7/2. ಆರ್ ಸಿಕ್ತು. ಈಗ ನಮ್ಗೆ ಏನು ಕಂಡುಹಿಡಿಬೇಕಾಗುತ್ತೆ? ಏರಿಯಾ ಆಫ್ ಅ ಕ್ವಾಡ್ರೆಂಟ್ ಕಂಡುಹಿಡಿಬೇಕಾಗುತ್ತೆ. ನೀವು 2 ಥರ ಮೆಥಡ್ ಇದೆ, ಅದು ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಓಕೆನಾ? ಈಗ ನಾನು ಆರ್ ಸಿಕ್ಕಿದೆ, ನಾನು ಏರಿಯಾ ಆಫ್ ಇದು ಸೆಕ್ಟರ್ ಥರ ಇದೆಯಲ್ವಾ, ಸೆಕ್ಟರ್ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಮಾಡೋಣ. ಆರ್ ವ್ಯಾಲ್ಯೂ ಸಿಕ್ತು. ಇದು ಆರ್ ಅನ್ನು ನೀವು 7/2 ಅಂತ ಬೇಕಾದರೂ ಬರಿಬೋದು, ಅಥವಾ 3.5 ಅಂತ ಬೇಕಾದರೂ ಮಾಡ್ಬೋದು. ಇದಂದ್ರೆ 2 ಇಂದ ಡಿವೈಡ್ ಮಾಡಿದ್ರೆ ಭಾಗಿಸಿದ್ರೆ ಏನಾಗುತ್ತೆ? 7 ಭಾಗಿಸಿದ್ರೆ 2 3 6, 7ರಿಂದ 6 ಕಳೆದ್ರೆ 1 ಪಾಯಿಂಟ್ ಹಾಕಿ ಇಲ್ಲಿ 0 ಹಾಕೊಳ್ತೀರಾ. 2 5 ಎಷ್ಟಾಗುತ್ತೆ? 10 ಆಗುತ್ತೆ. ಆಗ 3.5 ಬರುತ್ತಲ್ವಾ? ಯಾವುದಾದ್ರೂ ಒಂದನ್ನು ತಗೊಳ್ಬೋದು. ನಾನು 7/2 ಅನ್ನೇ ತಗೊಳ್ತೀನಿ. ಈಸಿ, ನೋಡೋಣ ಹೇಗಾಗುತ್ತೆ ಅಂತ. ಓಕೆನಾ? ಈಗ ನಮ್ಗೆ ಏನು ಮಾಡಬೇಕು? ಏರಿಯಾ ಆಫ್ ಅ ಸೆಕ್ಟರ್. ಇದು ಸೆಕ್ಟರ್ ತಾನೆ, ತ್ರಿಜ್ಯಾಂತರ ಖಂಡ ಅಥವಾ 2 ತ್ರಿಜ್ಯಗಳನ್ನು ಒಳಗೊಂಡಂತ ಒಂದು ಕಂಸ ಇದೆ. ಆಗ ಅದನ್ನು ತ್ರಿಜ್ಯಾಂತರ ಖಂಡ ಅಂತಾನೆ ಹೇಳ್ತೀವಿ. ಆಗ ಏರಿಯಾ ಆಫ್ ಸೆಕ್ಟರ್ ಈಕ್ವಲ್ ಟು θ/360 ಇಂಟು πr². ಮಕ್ಕಳು ತೀಟಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. ಎಷ್ಟು ಅಂತ ಕಂಡುಹಿಡಿದಿದ್ದೀವಿ ನಾವು? ಅವ್ರು ಕೊಟ್ಟಿದ್ದಾರೆ 90. ಯಾಕೆ ಅಂತ ಹೇಳಿದ್ರೆ 4 ಭಾಗ ಮಾಡ್ತು ಅಂತ ಹೇಳಿದ ತಕ್ಷಣ ನಮ್ಗೆ ಅರ್ಥ ಇದು ಟೋಟಲ್ 360 ಡಿಗ್ರಿ. ಈ ಸರ್ಕಲ್ ಅಂತ ಹೇಳಿದ್ರೆ ಒಳಗೆ ಎಷ್ಟು ಡಿಗ್ರಿ ಇರುತ್ತೆ? 360. ಆಗ 4 ಭಾಗ ಮಾಡಿದ್ರಿ ಅಂದರೆ 360/4 ಅಂತ ಹೇಳಿದ್ರೆ 4 36 ಅಲ್ವಾ? 4 3 9s 36. ಆಗ 90 ಡಿಗ್ರಿ ಬರ್ತದೆ. ಆಗ ಇದೆಷ್ಟು ಅಂತ ತಗೊಳ್ತೀವಿ? 90 ಡಿಗ್ರಿ. ಆಗ ಇದನ್ನು ಡೈರೆಕ್ಟ್ ಅಪ್ಲೈ ಮಾಡ್ಕೊಳ್ಳಿ. 90/360 ಇಂಟು ಪೈ ಅಂತ ಹೇಳಿದ್ರೆ ಅವ್ರು ಏನು ಹೇಳಿಲ್ಲ. ಆಗ ನಾವು 22/7 ಅಂತ ತಗೊಳ್ಳೋಣ. ಆರ್ ಅಂತ ಹೇಳಿದ್ರೆ 7/2, ಆರ್ ಸ್ಕ್ವಯರ್ ಅಂತಿದೆ. ಆಗ 7/2 ಇಂಟು 7/2 ಅಂತ ಬರಿತೀನಿ. ಅರ್ಥಾಯ್ತಲ್ಲ? 6 ಇರೋದ್ರಿಂದ 2 ಸಲ 7/2 ಅನ್ನು ಬರಿತೀನಿ. ಈಗ 0 0 ಕ್ಯಾನ್ಸಲ್ ಆಗ್ತದೆ. ಈಸಿ ಅಲ್ವಾ? ಈಗ 9ನೇ ಮಗಿಲಿ 9 1s 9 1 9 4 36, 9 4s 36. ಈಗ ಕೆಳಗೆ ಉಳ್ಕೊಂಡಿರೋದು 2 2s 4, 2 11s 2 2 4, 2 1 2 1 ಆಗ 11 ಬಂತು. ಈ 7 ಮತ್ತೆ ಈ 7 ಕ್ಯಾನ್ಸಲ್ ಆಯಿತು. ಇನ್ಯಾವುದು ಕ್ಯಾನ್ಸಲ್ ಆಗಲ್ಲ. ಇಲ್ಲಿ 2 ಇರೋದು 2 ಇರೋದು 2 ಇರೋದು, ಮೇಲಿರೋದು 11 ಮತ್ತೆ 7. 11 7 ಎಷ್ಟಾಗುತ್ತೆ? 77 ಆಗುತ್ತೆ ಅಲ್ವಾ? 11 7s 77. 2 2s 4, 4 2s 8. ಆಗ ಏನಾಗುತ್ತೆ? 77/8 ಬರ್ತದೆ. ಈಗ ಇದನ್ನ ಏನು ಮಾಡ್ಬೇಕು? ನಾವು ಭಾಗಿಸ್ಬೇಕಾಗುತ್ತೆ. 77/8 77 ಅನ್ನ ಯಾವುದರಿಂದ ಭಾಗಿಸೋಣ? 8 ಟೇಬಲ್ ಹೇಳಿ. 8 8 72. ಓಕೆ, 8 9s 72. ಆಗ 7 ಇಂದ 2 ಹೋದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ಆಗ ಇಲ್ಲಿ 0 ಬರುತ್ತೆ. ಇಲ್ಲಿ ಪಾಯಿಂಟ್ ಹಾಕಿ 0 ಹಾಕೊಳ್ಳೋಣ. 50 ಆಯಿತು. 7 6 8 6 48. ಆಗ 50 ಇಂದ 48 ಹೋದರೆ
2 ಇನ್ನೊಂದು 0 ಹಾಕೊಳ್ಳಿ, ಇದು ಹೋಗ್ತಾ ಇರುತ್ತೆ. ನಮ್ಗೆ ಒಂದು ಡಿಜಿಟ್ ಸಾಕು. ನಾವೇನು ಬರಿತೀವಿ ಇದನ್ನು 9.6 ಅಂತ ಬರ್ದು ಇರ್ತೀವಿ. ಏನಿದು ಸೆಂಟಿಮೀಟರ್ಲಿದ್ದರೆ ಸೆಂಟಿಮೀಟರ್ ಸ್ಕ್ವಯರ್, ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಸೆಂಟಿಮೀಟ್ರಲ್ಲೇ ಕೊಟ್ಟಿದ್ದಾರಲ್ವಾ, ಆಗ ನಾವು ಆನ್ಸರ್ನ ಸೆಂಟಿಮೀಟರ್ ಸ್ಕ್ವಯರ್ ಕೇಳಿದ್ದಾರೆ. ಇದು ಮಾಡ್ತೀವಿ. ಫಸ್ಟ್ ನಾವೇನು ಮಾಡಿದ್ವಿ, ಫಸ್ಟ್ ನಾವು ರೇಡಿಯಸನ್ನು ಕಂಡುಹಿಡ್ಕೊಂಡ್ವಿ. ಕೊಟ್ಟಿರೋದೇನು ಪರಿಧಿ, ಸರ್ಕಂಫರೆನ್ಸ್ ಕೊಟ್ಟಿದ್ರು. ಸರ್ಕಂಫರೆನ್ಸ್ C = 2πr ಹಾಕಿ ನಾವು R ಬೆಲೆಯನ್ನು ಕಂಡುಹಿಡ್ಕೊಂಡು ಮತ್ತೆ R ಅನ್ನು ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. R ಅಥವಾ ಇನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಇದು ಕ್ವಾಡ್ರೆಂಟ್, ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಅಂತ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಹಾಕಿ ಬೇಕಾದರೂ ಡೈರೆಕ್ಟ್ ಬರಿಬೋದು. ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ πr²/4 ಅಂತ ಇದೆ ಅಲ್ವಾ, ಫಾರ್ಮುಲಾ ಇರೋದು. R ವ್ಯಾಲ್ಯೂ ಫೈಂಡ್ ಔಟ್ ಮಾಡಲೇಬೇಕು. ಫಸ್ಟ್ ಮಾಡಿದ್ದು ಕಂಪಲ್ಸರಿ ಮಾಡಬೇಕು. ಅಥವಾ ಇಲ್ಲಿ ಏನು ಏರಿಯಾ ಆಫ್ ಕ್ವಾಡ್ರೆಂಟ್, ಚತುರ್ಥಕದ ವಿಸ್ತೀರ್ಣ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡ್ಬೋದು. 22/7 R² ಇದ್ದಲ್ಲಿ 7/2 × 7/2/4. ಓಕೆ, 7ಕ್ಕೆ 7 ಕ್ಯಾನ್ಸಲ್, 2 2 11 11 ಎಷ್ಟಾಗುತ್ತೆ 77. ಇಲ್ಲೂ ಅಷ್ಟೇ 4/1 ಅಂತ ಹೇಳಿದ್ರೆ ಮೇಲೆ ಹೋದಾಗ 1/4 ಬರುತ್ತೆ, ಆಗ ಇಲ್ಲೂ 8 ಬರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳು? ಇದೊಂದು ಫಾರ್ಮುಲಾ ಇದೆ. ಆದ್ದರಿಂದ ಈ ರೀತಿ ಬೇಕಾದರೂ ಡಿವೈಡ್ ಮಾಡಿದಾಗ ನಿಮ್ಗೆ ಏನು ಬರ್ತದೆ, ಏನು ಬಂತು ಈಗ ಸೇಮ್ 9.6 ಬರ್ತದೆ. ಓಕೆನಾ, ಅಷ್ಟನ್ನೇ ಬರಿಬೋದು. ಈ ರೀತಿ ಬೇಕಾದರೂ ಮಾಡ್ಬೋದು. ಲಾಸ್ಟ್ ಸ್ಟೆಪ್, ದ ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಈಸ್ 14 ಸೆಂಟಿಮೀಟರ್. ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 5 ಮಿನಿಟ್ಸ್ ಅಂತ ಕ್ವಶನ್. ಸೇಮ್ ಟೈಪ್ ಕ್ವಶನ್ ಮಾಡೆಲ್ ಕ್ವಶನ್ ಪೇಪರ್ಲೂ ಇದೆ. ನೀವು ಕ್ಲಾಕನ್ನು ಟಕ್ ಟಕ್ ಅಂತ ಸೌಂಡ್ ಕೇಳುತ್ತೆ ಅಲ್ವಾ, 1 ನಿಮಿಷದ ಮುಳ್ಳು. ಈಗ ಕ್ಲಾಕ್ ಹೀಗಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮುಳ್ಳು, ಒಂದು ಚಿಕ್ಕ ಮುಳ್ಳು ಇರುತ್ತೆ ಅಲ್ವಾ. ಈಗ ಚಿಕ್ಕ ಮುಳ್ಳು ಈಗ 6 o'clock ಆಗಿದಲ್ವಾ, ಈಗ 6 ಅಂತ ತಗೊಂಡ್ರೆ 6ಗೆ ಬರೋಷ್ಟೊಳಗೆ ಇದು 12 ಅಲ್ವಾ. ಇದ್ರ ಮಧ್ಯದಲ್ಲಿ 1 2 3 4 ಇಲ್ಲಿ 11 ಅಂತ ಇದೆ ನಿಮ್ಮ ಕ್ಲಾಕಲ್ಲಿ ಅಲ್ವಾ. ಈಗ ಮಿನಿಟ್ ಮುಳ್ಳು ಏನಾಗ್ತಾ ಇರ್ತದೆ, ದೊಡ್ಡದಿರ್ತದೆ. ಅದು ಟಕ್ 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 ಅಂತೇಳಿ ಇದು ಸೆಕೆಂಡ್ಸ್ ಮುಳ್ಳು ಒಂದು ಬಂದ ಮೇಲೆ ಇದು ಇಲ್ಲಿಂದ ಇಲ್ಲಿಗೆ ಬರೋದು. ಅರ್ಥ ಆಯ್ತಾ? 11.1 11.2 11.3 ಹಾಗೆ ಟಕ್ ಟಕ್ ಅಂತ ಆಗುತ್ತಲ್ಲ. ಈ 1 ಮಿನಿಟ್ ಹೀಗೆ ಟಕ್ ಅಂತ ಆಗಲಿಕ್ಕೆ ಎಷ್ಟು ಆ್ಯಂಗಲ್ ಬರ್ತದೆ ಅಂತ ಫಸ್ಟ್ 1 ಮಿನಿಟಿಗೆ ಎಷ್ಟು ಆ್ಯಂಗಲ್ ಅಂತ ನಾವು ಫಸ್ಟ್ ಕಂಡುಹಿಡ್ಕೊಳ್ಬೇಕು ಮಕ್ಕಳೇ. ಅದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ, ಅದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಮಗೆ ಸರ್ಕಲ್ ಅಂತ ಹೇಳಿದ್ರೆ ಗೊತ್ತು, ಅದು 360 ಡಿಗ್ರಿ ಇರ್ತದೆ ಅಂತ ಗೊತ್ತು. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಎಷ್ಟಿದೆ ಇದು ನಿಮ್ಮ, ಅದು ರೇಡಿಯಸ್ ಆಗುತ್ತೆ. ಯಾವುದು ನಿಮ್ಮ ಮಿನಿಟ್ ಹ್ಯಾಂಡ್ ಇದೆಯಲ್ವಾ, ಅದೇನಾಗುತ್ತೆ, ಅದು ತ್ರಿಜ್ಯ ಆಗುತ್ತೆ. ಈಗ ನಾವು 1 ನಿಮಿಷ ಅಂತ ಹೇಳಿದ್ರೆ ಡಿಗ್ರಿ ಅಂತ ಹೇಳೋದು, ಎಷ್ಟು ಡಿಗ್ರಿ ಬರ್ತದೆ ಅಂತ ಹೇಳೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ನೋಡಿ ಮಕ್ಕಳೇ, ನಾನು 1 ಮಿನಿಟಿಗೆ ಕಂಡುಹಿಡಬೇಕು. ನಮಗೆ ಸರ್ಕಲ್ ಅಂತ ಹೇಳಿದ ತಕ್ಷಣ 360 ಡಿಗ್ರಿ ಅಂತ ನಮಗೆ ಗೊತ್ತಿದೆ ಅಲ್ವಾ. ಸರ್ಕಲಲ್ಲಿ ಟೋಟಲಿ ಇಲ್ಲಿ ಇಟ್ಕೊಂಡು ನೋಡಿದ್ರೆ ಇಲ್ಲಿ ಎಷ್ಟಿರ್ತದೆ, ಕಂಪ್ಲೀಟ್ ಆ್ಯಂಗಲ್, ಪೂರ್ಣ ಕೋನ 360 ಡಿಗ್ರಿ. ಆಗ ನಾವೇನು ಮಾಡಬೇಕು, ನಾವು ಲಾಸ್ಟ್ ಸಣ್ಣ ಕ್ಲಾಸಲ್ಲಿ ಪೈ ಚಾರ್ಟಲ್ಲೆಲ್ಲ ಮಾಡಿದ್ದೀವಲ್ಲ ಮಕ್ಕಳೇ, ಯೋಚನೆ ಬಂತಲ್ವಾ, 360 ಅಂತ ನಮ್ಗೆ ಗೊತ್ತಿದಲ್ವಾ. 360 ಓಕೆ, ಈಗ ನನಗೆ 1 ಮಿನಿಟ್ ಅಂದರೆ ಎಷ್ಟು ಡಿಗ್ರಿ ಅಂತ ಬೇಕು. ಆಗ ನಾನೇನು ಮಾಡಬೇಕು, 360 ಡಿವೈಡೆಡ್ ಬೈ 60 ಮಿನಿಟ್. ಒಂದು ಫುಲ್ ರೌಂಡ್ ಬರಬೇಕಾದ್ರೆ ಅಲ್ವಾ, ನಮ್ಮ ಕ್ಲಾಕಲ್ಲಿ ಈ ಮಿನಿಟ್ ಹ್ಯಾಂಡ್ ಒಂದು ಫುಲ್ ಬರಬೇಕಾದ್ರೆ 1 hour ಆಗುತ್ತೆ. 1 hour ಅಂತ ಹೇಳಿದ್ರೆ 60 ಮಿನಿಟ್ಸ್ ಆಗುತ್ತೆ. ಆಗ ನಾವು 60 ಅಂತ ಡಿವೈಡ್ ಮಾಡಬೇಕಾಗುತ್ತೆ. ಇಷ್ಟೇ ಅರ್ಥ ಮಕ್ಕಳೇ. 60 ಮಿನಿಟ್ಸಿಗೆ ಎಷ್ಟು ಡಿಗ್ರಿ, ಎಷ್ಟು ಕಂಪ್ಲೀಟ್ ಮಾಡ್ತದೆ ನಿಮ್ಮ ದೊಡ್ಡ ಮುಳ್ಳು ಅಂದರೆ 360 ಡಿಗ್ರಿಯನ್ನು ಅದು ಕಂಪ್ಲೀಟ್ ಮಾಡ್ತದೆ. ಆಗ 1 ಮಿನಿಟಿಗೆ ಎಷ್ಟು ಡಿಗ್ರಿ ಆಗುತ್ತೆ. ಆಗ ನಾವು ಏನು ಮಾಡ್ತೀವಿ, 360 × 1 ಡಿವೈಡೆಡ್ ಬೈ 60 ಅಂತ ಮಾಡೋದು. ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಅರ್ಥ ಆಯ್ತಲ್ವಾ. 60 ಮಿನಿಟ್ಸ್ ಅಂತ ಹೇಳಿದ್ರೆ 1 hour. 1 hourಗೆ ಈ ಮುಳ್ಳು ಒಂದು ಕಂಪ್ಲೀಟ್ ರೊಟೇಷನ್ ಬರ್ತದೆ ಅಲ್ವಾ. ಆಗ 60 ಮಿನಿಟ್ಸ್ ಅಂತ ಅರ್ಥ. 60 ಮಿನಿಟ್ಸ್ಗೆ 360 ಡಿಗ್ರಿ ಆದರೆ 1 ಮಿನಿಟಿಗೆ ಎಷ್ಟು ಡಿಗ್ರಿ ಅಂತ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ 1 ಮಿನಿಟ್ ಸಿಗ್ತದೆ. ನಿಮ್ಗೆ ಗೊತ್ತಿದೆ, ಹೊರಗಿದೆ 0 0 0 ಕ್ಯಾನ್ಸಲ್ಸ್. 6 6 1 6 6 6 36. ಎಷ್ಟು ಡಿಗ್ರಿ ಆಯಿತು 1 ಮಿನಿಟ್ ಅಂತ ಹೇಳಿದ್ರೆ 6 ಡಿಗ್ರಿ ಆಯಿತು ಮಕ್ಕಳೇ. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಹ ಬರುವಂತಹ ಕ್ವಶನ್ ಮಕ್ಕಳೇ. 5 ಮಿನಿಟ್ಸ್ಗೆ, ಈಗ 1 ಮಿನಿಟ್ಗೆ ನಿಮ್ಗೆ ಇಷ್ಟ ಆಯಿತು, ಕ್ವಶನ್ಲಿ ಕೊಟ್ಟಿದ್ದು 5 ಮಿನಿಟ್ಸ್ ಅಂತಲ್ವಾ. 5 ನಿಮಿಷಕ್ಕೆ 5 6 30, 5 6 30 ಆಯಿತು
5 ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಯ್ತು? ನಮಗೆ 30 ಡಿಗ್ರಿ ಆಯ್ತು. ಈಗ ನನಗೆ ಬೇಕಾಗಿದ್ದು ಡಿಗ್ರಿ ಬೇಕು ಅಂತ ತಗೊಳ್ತೀರಾ. ಆಗ 5 ನಿಮಿಷ ಅಂತ ಹೇಳಿದ್ರೆ ಗೊತ್ತಲ್ಲ, 1 2 3 4 5 ಇರುತ್ತೆ. ಚಿಕ್ಕ ಚಿಕ್ಕ ನಿಮಗೆ ಗೊತ್ತಿದೆ, ನಿಮಿಷದ ಮುಳ್ಳುಗಳು ಹೀಗಿರ್ತದೆ. ಇಲ್ಲಿ ನಂಬರ್ 6 ಅಂತಿದ್ರೆ ಇದು 7 ನಂಬರ್ ಇರ್ತದೆ. ಇಲ್ಲಿ 8 ಕ್ಲಾಕಲ್ಲಿ ನಮಗೆ ಅಂದಾಜಾಯಿತು ಅಂತ ತಿಳ್ಕೊಳ್ತೀನಿ. ಆಗ 5 ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಯಿತು? 30 ಡಿಗ್ರಿ ಆಯಿತು. ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ, ಅದೇ ನಮಗೆ ರೇಡಿಯಸ್. ಅರ್ಥ ಆಯ್ತಲ್ಲ? ಅದೇ ನಮಗೆ ತ್ರಿಜ್ಯ. ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್ ಎಷ್ಟು ಕೊಟ್ಟಿದ್ದಾರೆ ಅವರು? 14 ಸೆಂಟಿಮೀಟರ್. ಇದನ್ನ ಎಷ್ಟಂತ ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 6 ಏನಂತ ತಗೊಳ್ತೀರಾ? 14. ಅರ್ಥ ಆಯ್ತಲ್ಲ ಮಕ್ಕಳೇ? ಇದೇ ತರ ಕ್ವಶನ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಲ್ಲೂ ಸಹ ಇದೆ. ಈಗ ನಾವೇನ್ ಮಾಡಬೇಕು? ಏನ್ ಕಂಡುಹಿಡಿಯಕ್ಕೆ? ಇಷ್ಟು ಕವರ್ ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು. 360 ಇಂಟು ಪೈ ಆರ್ ಸ್ಕ್ವೇರ್ ಏರಿಯಾ. ಈಗ ನಿಮಗೆ ಥೀಟಾ ಗೊತ್ತಿದೆ. ಥೀಟಾ ಎಷ್ಟು ಕೊಟ್ಟಿದ್ದಾರೆ? ಥೀಟಾ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 30 ಡಿವೈಡೆಡ್ ಬೈ 360 ಇಂಟು ಪೈ ಅಂತ ಹೇಳಿದ್ರೆ 22/7 ಅಲ್ಲಿ ಕೊಟ್ಟಿಲ್ಲ. ಆಗ ನಾವು 22/7 ಹಾಕೊಳ್ಳಿ ಅಂತ ಫಸ್ಟೇ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ, ಮೇಲೇನೆ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ನೆಕ್ಸ್ಟ್ ಆರ್ ಅಂತ ಹೇಳಿದ್ರೆ ಇಲ್ಲಿ 14, ಆರ್ ಸ್ಕ್ವಯರ್ ಇರೋದ್ರಿಂದ 14 ಇಂಟು 14 ಮಾಡ್ತೀನಿ. ಈಗ 7 1 7 2 14. ಈಗ 0ಗೆ 0 ಹೋಯ್ತು. 3 1 3 1 ಇಲ್ಲಿ ಪುನಃ 3 1 3 2 ಈಗ ಎಷ್ಟಾಯ್ತು? 2 1 2 6. ಓಕೆನಾ? ಈಗ ಕೆಳಗೆ 6 ಇದೆ. ಆಗ 2 3 6 2 1 2 1 2 11 22. ಓಕೆ, ಇನ್ನು ಯಾವುದು ಇದಾಗಲ್ಲ ಮಕ್ಕಳೇ. 3 ಮತ್ತೆ 14 ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ, 11 ಹೋಗಲ್ಲ. ಆಗ ನಾವೇನ್ ಮಾಡ್ಬೇಕು? 11 ಮತ್ತೆ 14ನ ಗುಣಿಸ್ಕೊಳ್ಬೇಕು. ಆಗ ಇಲ್ಲಿ ಗುಣಿಸ್ಕೊಳ್ಳೋಣ. 11 ಇಂಟು 14. 4 1 4 4 1 4 1 1 1 1 ಆಗ 4 5 1 154 ಬರ್ತದೆ. ಓಕೆನಾ? ಈಗ ಎಷ್ಟರಿಂದ ಭಾಗಿಸ್ಬೇಕು? ಕೆಳಗೆ ಡಿನಾಮಿನೇಟರ್ ಅಲ್ಲಿ ಅಂಶ ಛೇದದಲ್ಲಿ ಎಷ್ಟಿದೆ? 3 ಇದೆ. ಆಗ 3ರಿಂದ ಭಾಗಿಸಿ. 3 5 ಎಷ್ಟಾಗುತ್ತೆ? 3 5 15. 0 ಎಷ್ಟು ಇಳಿಸ್ಕೊಳ್ತೀರಾ? 4. 3 1 3. 4ರಿಂದ 3 ಹೋದ್ರೆ 1 ಬಿಂದು ಹಾಕ್ತೀರಾ, 0 ಹಾಕ್ತೀರಾ. 3 3 9. ಎಷ್ಟು ಬಂತು ನಮಗೆ ಆನ್ಸರ್? 51.3 ಸೆಂಟಿಮೀಟರ್ ಸ್ಕ್ವೇರ್. ಎಲ್ಲ ಸೆಂಟಿಮೀಟರ್ ಅಲ್ಲಿ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀತೀರಾ. ಓಕೆನಾ? ಈಗ ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀರಿ. ಹೇಗೆ ಬಂದ್ರು ನಿಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಏರಿಯಾ ಆಫ್ ಎ ಸೆಕ್ಟರ್ ಕಂಡಿಡ್ಲಿಕ್ಕೆ ಪರ್ಫೆಕ್ಟ್ ಆಗಿ ಕಲ್ತಿದ್ದೀರಾ ಅಂತ. ನೀವು ಮಕ್ಕಳೇ ಇದನ್ನೇ ನೀವು ಸುಮ್ಮನೆ ಇಲ್ಲಿ ಆಂಗಲ್ ಇದೆಯಲ್ವಾ, ಇದನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡೋದು ಹಾಗೆ. ಈಗ ಇಲ್ಲಿ 30 ಕೊಟ್ಟಿದ್ದೀನಿ, ನೆಕ್ಸ್ಟ್ ನೀವು 45 ಹಾಕೊಳ್ಳಿ, ಅಥವಾ 60 ಹಾಕೊಳ್ಳಿ, 90 ಹಾಕೊಳ್ಳಿ. ಆದರೆ ಈ ಫಾರ್ಮ್ಲಕ್ಕೆ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ θ/360. ಆಮೇಲೆ ಆರ್ ಬೇಕಾದರೂ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿಕೊಂಡು ನೀವು ಬೇರೆ ಬೇರೆ ಆರ್ ವ್ಯಾಲ್ಯೂಗೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈ ರೀತಿ ನೀವೇ ಸ್ವಂತ ಲೆಕ್ಕಗಳನ್ನ ಹಾಕಿ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ಆಗ ನಿಮಗೆ ಈಸಿಯಾಗಿ ಬರುತ್ತೆ. ಹೇಳ್ಕೊಡಿ. ಈಚ್ ಒನ್ ಟೀಚ್ ಒನ್. ಯಾವಾಗ ನೀವು ಬೆಸ್ಟ್ ಮೆಮೊರಿ ಟೆಕ್ನಿಕ್ ಮಕ್ಕಳೇ ಯಾರಿಗಾದ್ರೂ ಒಬ್ಬರಿಗೆ ಹೇಳ್ಕೊಳ್ಳಿ. ಇಲ್ದಿದ್ರೆ ನೀವೇ ಟೀಚರ್ ಆಗಿ ಆ್ಯಕ್ಟ್ ಮಾಡಿ, ಆಯಿತಾ? ಆಗ ನೀವು ಬೇಗ ನೆನಪಲ್ಲಿ ಉಟ್ಕೊಳ್ತೀರಿ. ಇದು ಬೆಸ್ಟ್ ಮೆಮೊರಿ ಟೆಕ್ನಿಕ್, ಯಾವಾಗಲೂ ಮರ್ತು ಹೋಗದೆ ಇರಲಿಕ್ಕೆ ಇರುವಂತಹ ಒಂದು ಟೆಕ್ನಿಕ್. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಪ್ರಶ್ನೆ. ಎ ಕಾರ್ಡ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್. ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಕಾರ್ಡ್ ಅಂತ ಹೇಳಿದ್ರೆ ಒಂದು ಜ್ಯಾ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಓಕೆ, ಜ್ಯಾ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಕಾರ್ಡ್. ಇದನ್ನ ಜ್ಯಾ ಅಂತ ಹೇಳ್ತೀವಿ. ಜ್ಯಾ ಏನ್ ಮಾಡ್ತದೆ? 2 ಪೀಸ್ ಮಾಡ್ತದೆ ಅಂತ ಹೇಳ್ಬಿಟ್ಟು ನಾನು ಆಗ್ಲೇ ಹೇಳ್ಕೊಟ್ಟಿದ್ದೆ. ಸಿಗ್ಮೆಂಟ್ ವೃತ್ತಖಂಡ ಬರ್ತದೆ ಅಂತ ಹೇಳ್ಕೊಟ್ಟಿದೆ ಅಲ್ವಾ? ಅದನ್ನ ಯೋಚನೆ ಬರ್ಬೇಕೀಗ. ಅದಕ್ಕೇನೆ ನಾವು ಅದನ್ನ ಕಲ್ತಿರ್ಬೇಕು ಅಂತ ಹೇಳಿದ್ದು, ಆಯ್ತಾ? ಎ ಕಾರ್ಡ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್. ರೇಡಿಯಸ್ 10 ಸೆಂಟಿಮೀಟರ್. ರೇಡಿಯಸ್ ಅಂತ ಹೇಳಿದ್ರೆ ಸೆಂಟರ್ ಇಂದ ಬರೋದು. ಓಕೆ, ಇಲ್ಲಿಗಿರಬೇಕು ರೇಡಿಯಸ್. ತ್ರಿಜ್ಯ ಎಷ್ಟಂತೆ? 10 ಸೆಂಟಿಮೀಟರ್. ಆಗ ಸಬ್ಟೆನ್ಸ್ ಎ ರೈಟ್ ಆಂಗಲ್ ಎಟ್ ದ ಸೆಂಟರ್. ರೈಟ್ ಆಂಗಲ್ ಅಂತ ಹೇಳಿದ್ರೆ ಇಲ್ಲಿ 90 ಡಿಗ್ರಿ ಮಾಡ್ತದೆ. ಎಲ್ಲಿ? ಸೆಂಟ್ರಲ್ಲಿ 90 ಡಿಗ್ರಿ ಮಾಡ್ತದೆ. ಇದು 90 ಡಿಗ್ರಿಯನ್ನ ಉಂಟು ಮಾಡ್ತದೆ ಏನಂತ, ಆಯ್ತಾ? ಈಗ ಏನ್ ಕೇಳಿದರೆ? ಫೈಂಡ್ ದ ಏರಿಯಾ ಆಫ್ ಕರೆಸ್ಪಾಂಡಿಂಗ್ ಮೈನರ್ ಸಿಗ್ಮೆಂಟ್ ಮೇಜರ್ ಸೆಕ್ಟರ್. ಯೋಚನೆ ಇಟ್ಕೊಳ್ಬೇಕು. ಅಲ್ಲಿ ಯೂಸ್ 3.14 ಪೈ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಆಗ ನಾವು ಏನು ಅವ್ರು ಹೇಳಿ ಮೇಲದಕ್ಕೆಲ್ಲ ನಾವೇ 22/7 ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟರೆ ನಾವು ಏನು ಕೊಟ್ಟಿದ್ದಾರೆ ಪೈ ವ್ಯಾಲ್ಯೂ ಅದನ್ನೇ ಹಾಕ್ಬಿಟ್ಟು ಮಾಡ್ಬೇಕು, ಆಯ್ತಾ? ಎಕ್ಸಾಮಲ್ಲಿ ಯೋಚನೆ ಇಟ್ಕೊಂಡಿರಿ. ಯಾಕೆಂತಂದ್ರೆ ಅದು ನಿಮಗೆ ಈಸಿ ಆಗುತ್ತೆ, ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿಕ್ಕೋಸ್ಕರ ಅವ್ರು ಕೊಟ್ಟಿರ್ತಾರೆ. ಸೊ ಇದು ಗಮನ ಇಲ್ಲಿ, ಪ್ರಶ್ನೆ ಓದೋದು ಇಂಪಾರ್ಟೆಂಟ್. ಓಕೆನಾ? ಈಗ
ಮಕ್ಕಳೇ ಅವ್ರು ಕೇಳಿರೋದು ಏರಿಯಾ ಆಫ್ ಮೈನರ್ ಸಿಗ್ಮೆಂಟ್. ಮೈನರ್ ಸಿಗ್ಮೆಂಟ್ ಅಂತ ನಿಮ್ಗೆ ಗೊತ್ತು, ಸರ್ಕಲ್ ಅಂತ ಬಂದು ಒಂದು ಅಥವಾ ಕಾರ್ಡ್ ಬಂದ್ರೆ ಇದನ್ನ ಏನಂತ ಹೇಳ್ತೀವಿ, ಮೈನರ್ ಸಿಗ್ಮೆಂಟ್ ಅಥವಾ ಲಘು ವೃತ್ತಖಂಡ. ಇದು ಮೇಜರ್ ಸಿಗ್ಮೆಂಟ್. ಕೇಳಿರೋದು ಇದು ಮೈನರ್ ಸಿಗ್ಮೆಂಟ್, ಲಘು ವೃತ್ತಖಂಡ. ಇದು ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟು ಈ ಏರಿಯಾ ಆಫ್ ಅ ಸೆಕ್ಟರ್ ಕಂಡುಹಿಡಬೇಕು. ಸರ್ಕಲ್ ಹೀಗಿದೆ, ಏರಿಯಾ ಆಫ್ ಅ ಸೆಕ್ಟರ್ ಕಂಡುಹಿಡಿತೀರಾ ಅಲ್ವಾ? ಸೆಕ್ಟರ್ ಇಂದ ಫುಲ್ ಕಂಡಿದ್ದೀರಿ, ಇಲ್ಲಿ ತನಕ ಕಂಡಿದ್ದೀರಿ, ಫುಲ್ ಕಂಡಿದ್ದೀರಿ. ಆಮೇಲೆ ಇದನ್ನ ಮೈನಸ್ ಮಾಡಿದ್ರೆ, ಯಾವುದನ್ನ, ಈ ಏರಿಯಾ ಆಫ್ ಅ ಟ್ರಯಾಂಗಲ್, ಈ ತ್ರಿಭುಜವನ್ನ ಮೈನಸ್ ಮಾಡಿದ್ರೆ ನಮ್ಗೆ ಇದು ಮಾತ್ರ ಸಿಗುತ್ತಲ್ವಾ? ನಮ್ಗೆ ಏರಿಯಾ ಆಫ್ ಅ ಸೆಕ್ಟರ್ ಫಾರ್ಮುಲಾ ಗೊತ್ತಿದೆ. ಏರಿಯಾ ಆಫ್ ಅ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋಕ್ಕೂ ಮತ್ತೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋಕ್ಕೂ ಸೂತ್ರ ಗೊತ್ತಿದೆ. ಸೊ ಅದನ್ನ ಬರೆದ್ರೆ ಆಯ್ತು. ಓಕೆನಾ? ಮೈನಸ್ ಮಾಡಬೇಕು ಅಂತಿರೋದು ಇದು. ನಿಮಗೆ ಫಸ್ಟ್ ನೋಡಿದ ತಕ್ಷಣ ಚಿತ್ರ ನಿಮಗೆ ಕಣ್ಣಿಗೆ ಬರಬೇಕು. ಓಕೆ, ಈಗ ಆಗ ಈಕ್ವಲ್ ಟು ಇದಕ್ಕೆ ಫಾರ್ಮುಲಾ ಬರ್ಕೊಳ್ಬೇಕು. ಏರಿಯಾ ಆಫ್ ಎ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಅ ಟ್ರಯಾಂಗಲ್ ಮಾಡಿಬಿಟ್ರೆ ನಮಗೆ ಆ ಸಿಗ್ಮೆಂಟ್ದು, ಮೈನರ್ ಸಿಗ್ಮೆಂಟ್ದು ಏರಿಯಾ ಸಿಗ್ತದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡ ಅಂತ ಹೇಳಿದ್ರೆ ಇಷ್ಟು ಫುಲ್, ಇಲ್ಲಿಂದ ಇಲ್ಲಿ ತನಕ ಇದು ಸೇರಿದ್ರೆ ತ್ರಿಜ್ಯಾಂತರ ಖಂಡ ಆಗುತ್ತೆ. ಇದರದ್ದು ವಿಸ್ತೀರ್ಣದಿಂದ ನಾವು ಈ ತ್ರಿಭುಜದ ವಿಸ್ತೀರ್ಣವನ್ನ ಮಾತ್ರ ಮೈನಸ್, ಮೇಲೆದ ವಿಸ್ತೀರ್ಣ ಮೈನಸ್ ಮಾಡಿದ್ರೆ ನಮ್ಗೆ ಯಾವ್ದ್ರದ್ದು ವಿಸ್ತೀರ್ಣ ಸಿಗ್ತದೆ, ಅರ್ಧ ವೃತ್ತಖಂಡದ ವಿಸ್ತೀರ್ಣ ಸಿಗ್ತದೆ. ಈಗ ನಮ್ಗೆ ಎರಡಕ್ಕೂ ಸೂತ್ರ ಗೊತ್ತಿದೆ, ಬಟ್ ಒಂದು ಯೋಚನೆ ಇಟ್ಕೊಂಡಿರ್ಬೇಕು ನಿಮಗೆ, ಬಾಹುಗಳು ಎಷ್ಟೊಂದು ಗೊತ್ತಿರ್ಬೇಕಲ್ಲ. ಈಗ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ, ತ್ರಿಜ್ಯ ಏನ್ ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ? 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಗ ಇದೆಷ್ಟು, 10 ಸೆಂಟಿಮೀಟರ್, ಇದು 10 ಸೆಂಟಿಮೀಟರ್. ಎಂತ ತ್ರಿಭುಜ ಅಂತ ಕೊಟ್ಬಿಟ್ಟಿದ್ದಾರೆ, ಅದು ಲಂಬಕೋನ ತ್ರಿಭುಜ, ರೈಟ್ ಆಂಗಲ್ ಅಂತ ಹೇಳಿದ್ರೆ ಇಲ್ಲಿ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು 10 ಸೆಂಟಿಮೀಟರ್, ಇದು 10 ಸೆಂಟಿಮೀಟರ್ ಆಗುತ್ತೆ. ಆಗ ರೈಟ್ ಆಂಗಲ್ ಟ್ರಯಾಂಗಲ್ ಹೀಗಿದೆ ಅಲ್ವಾ, ಹೀಗಿದೆ. ಇದೆಷ್ಟಾಯ್ತು, ಇದು 90 ಡಿಗ್ರಿ. ಇದೆಷ್ಟು ಸೆಂಟಿಮೀಟರ್, 10 ಸೆಂಟಿಮೀಟರ್ ಬಂತು. ಇದು 10 ಸೆಂಟಿಮೀಟರ್ ಬಂತು. ನಮ್ಗೆ ಆಗ ನಮ್ಗೆ ಫಾರ್ಮುಲಾ ಬೇಕಲ್ಲ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಸೂತ್ರ ಅಲ್ವಾ? ಆಗ ಏರಿಯಾ ಯಾವ್ದು, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಕ್ಕೆ. ಆಗ ನಮ್ಗೆ ಇಲ್ಲಿ ಯಾವಾಗ 90 ಡಿಗ್ರಿ ಅಂತ ಬಂದಾಗ ಇದು ಬಿ 10, ಹೆಚ್ಚು ಎಷ್ಟು ಬರ್ತದೆ, 10 ಬರ್ತದೆ. ಇದು ಎತ್ತರನು 10, ಬೇಸ್ ಪಾದನು 10 ಬರ್ತದೆ. ಅರ್ಥ ಆಯ್ತಲ್ಲ? ನಾನು ಇಲ್ಲಿಂದ ಮಾಡ್ತೀನಿ, ನೀವು ಇದರ ಅಡಿಯಲ್ಲೇ ಬರ್ಕೊಂಡು ಹೋಗಿ ಮಕ್ಕಳೇ. ನನಗೆ ಸ್ಪೇಸ್ ಇಲ್ಲ, ನಿಮಗೆ ನೀವು ನೀಟಾಗಿ ಬರ್ಕೊಳ್ಳಿ. ಐತೆ ಇದರ ಅಡಿಯಲ್ಲೇ ಬರಬೇಕು. ಏರಿಯಾ ಆಫ್ ಅ ಸೆಕ್ಟರ್ ಅಂತ ಹೇಳಿದ್ರೆ ಅದರ ಅಡಿಯಲ್ಲೇ ಬರಬೇಕು. θ/360 ಇಂಟು πr² ಫಾರ್ಮುಲಾ, ಮೈನಸ್ ಇದು ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಥ ಆಯ್ತಲ್ವಾ? ಈಕ್ವಲ್ ಟು ಥೀಟಾ ಅಂತ ಹೇಳಿದ್ರೆ ಇದೆಷ್ಟು ಡಿಗ್ರಿ ಅವರೇ ಕೊಟ್ಟಿದ್ದಾರೆ, ಏನು 90 ಡಿಗ್ರಿ ಅಂತ ಗೊತ್ತಿದೆ. ರೈಟ್ ಆಂಗಲ್ ಲಂಬವಾಗಿದೆ, ಲಂಬಕೋನವನ್ನು ಉಂಟು ಮಾಡುತ್ತದೆ ವೃತ್ತ ಕೇಂದ್ರದಲ್ಲಿ ಅಂತ ಕೇಳಿದ್ದಾರೆ. ಆಗ 90 ಡಿಗ್ರಿ ಬೈ 360 ಇಂಟು ಪೈ ಅಂತ ಹೇಳಿದ್ರೆ ಅವರೇ ಹೇಳಿದರೆ 3.14 ತಗೊಳ್ಳಿ ಅಂತ ಹೇಳಿದ್ದಾರೆ. ಆರ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 10 ಇಂಟು 10, 10 ಇಂಟು 10 ಮೈನಸ್ ಅರ್ಧ ಇಂಟು ಇಲ್ಲಿ ಬೇಸ್ 10 ಬರ್ತದೆ, ಇಂಟು ಹೈಟು 10 ಬರ್ತದೆ. ಅರ್ಥ ಆಯ್ತಲ್ವಾ? ಇದನ್ನು ತೋರಿಸಿದ್ದೀನಿ, ಅದನ್ನು ಬಿಡಿಸಿ ತೋರಿಸಿದ್ದೀನಿ, ನಿಮ್ಗೆ ಅರ್ಥ ಆಗಿರ್ತದೆ ಇಷ್ಟು. ಈಗ ಏನಾಗ್ತದೆ, 0ಗೆ 0 ಕ್ಯಾನ್ಸಲ್ ಆಯಿತು. 9 1 9 4 36. ಮಕ್ಕಳೇ ಇದೊಂದು ಈಸಿಯಾಗಿ ಮಾಡ್ಬರ್ತದೆ ಗೊತ್ತಾ ಮಕ್ಕಳೇ? 3.14 ಇದೆಯಲ್ವಾ, ಈ ಪಾಯಿಂಟ್ ಅನ್ನ ಹಿಂಗೆ ತೆಗಿಬೇಕು ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ಈ ಪಾಯಿಂಟ್ ಬದಲಿಗೆ ಇಲ್ಲಿ 1 ಹಾಕಿ, ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ, 1 2 ಎಷ್ಟು ಅಂಕಿಗಳಿದೆ, 2 ಅಂಕಿಗಳು, ಆಗ 2 0 ಹಾಕೋಬಿಡ್ತೀವಿ. ಆಗ ಈ ಪಾಯಿಂಟ್ ಹೋಯ್ತು ಅಂತ. ಇದು ನೀವು ಸಣ್ಣ ಕ್ಲಾಸಲ್ಲಿ ಕಲ್ತಿರೋದು, ಯೋಚನೆ ಇದೆ ಅಂತ ತಿಳ್ಕೊಳ್ತೀವಿ. ಶಿಫ್ಟಿಂಗ್ ಪಾಯಿಂಟ್ಸ್ ಆಯ್ತಾ. ಈ ಬಿಂದುವನ್ನ ನಾವೇನ್ ಮಾಡ್ತಾ ಇರೋದು, ಆಚೆ ಕಳಿಸ್ತಾ ಇರೋದು. ಆ ಅಂದ್ರೆ ಏನಿಲ್ಲ, 3.14 ಅನ್ನ ನೀವು 100ರಿಂದ ಗುಣಿಸೋದು, ಮೇಲೆ ಛೇದವನ್ನು ಮತ್ತು ಅಂಶವನ್ನು ಎರಡನ್ನು 100ರಿಂದ ಗುಣಿಸೋದು. ಆಗ ಹೀಗೆ ಬರುತ್ತೆ. ಇದನ್ನು ಈಸಿಯಾಗಿ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ತೀವಿ. ಆಗ ಈ 0ಗೆ ಈ 0 ಹೋಯ್ತು, ಈ 0ಗೆ ಈ 0 ಹೋಯ್ತು. ಓಕೆನಾ? ಈಗ ಎಷ್ಟು ಉಳ್ಕೊಳ್ತೀವಿ, ಇಲ್ಲಿ 4, ಇಲ್ಲಿ 314 ಇದೆ. ಸಿಂಪ್ಲಿಫೈ ಮಾಡ್ಲಿಕ್ಕಾಗತ್ತಾ ನೋಡಿ. 2 2ಲಿ 4, 2 2s 4, ಇಲ್ಲಿ 2 1s, ಇಲ್ಲಿ ಉಳ್ಕೊಳ್ಳೋದು 1, ಆಗ 11 ಆಯ್ತು. 2 5s 10, ಇಲ್ಲಿ 1 ಉಳ್ಕೊಳ್ತು, 14 ಆಯ್ತು. 2 7s 14. ಇನ್ನು 2 ಅಲ್ಲಿ ಡಿವೈಡ್ ಮಾಡ್ಲಿಕ್ಕಾಗಲ್ಲ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಡ್ ನಂಬರ್, ಬೆಸ ಸಂಖ್ಯೆ ಬಂದಿದೆ 7 ಬಂದ್ರೆ ನಮ್ಗೆ ಅದನ್ನ 2 ಇಂದ ಡಿವೈಡ್ ಮಾಡಕ್ಕಾಗಿಲ್ಲ. ಈ ಪ್ಲೇಸ್ ಅಲ್ಲಿ, ಯುನಿಟ್ ಪ್ಲೇಸ್ ಅಲ್ಲಿ ನಮ್ಗೆ ಈವನ್ ನಂಬರ್ ಬಂದ್ರೆ, ಸಮ ಸಂಖ್ಯೆಗಳು 2 4 6 8 ಆ ತರ ಬಂದ್ರೆ ನಾವು 2 ಇದನ್ನ ಈ ಕಡೆ ಡಿವೈಡ್ ಮಾಡ್ಕೊಳ್ಳಿ. 157 ಡಿವೈಡೆಡ್ ಬೈ 2 ಪಾಯಿಂಟ್ ಬರ್ತದೆ. 2 7 14, 2 7s 14, 5 ಇಂದ 4 ಹೋದ್ರೆ 1, 7 ಅನ್ನ ಕೆಳಗೆ ಇಳಿಸ್ಕೊಳ್ತೀರಾ. 2 8s 2 8ಲಿ 16, 7 ಇಂದ 6 ಹೋದ್ರೆ 1, ಪಾಯಿಂಟ್ ಹಾಕಿ 0
2 5s 10, 2 5 10. ಆನ್ಸರ್ ಎಷ್ಟು ಬಂತಿದ್ದಕ್ಕೆ 78.5 ಬಂತು ಇಲ್ಲಿ ಆಯ್ತಾ. ಈಗ ಇಲ್ಲಿಗೆ ಹೋಗೋಣ. 2 1s 2 5s 10, 2 1 2 5. ಈಗ 10 ಮತ್ತೆ 5 ಗುಣಿಸಿದಾಗ ಎಷ್ಟು ಬರುತ್ತೆ? 10 5 50. ಈಗ 78.5 ಮೈನಸ್ ಮಕ್ಕಳಿಗೆ ಆನ್ಸರ್ ಎಷ್ಟು ಬಂತು? 28.5 ಸೆಂಟಿಮೀಟರ್ ಸ್ಕ್ವೈರ್. ಎಲ್ಲವೂ ಸ್ಕ್ವೈರಲ್ಲಿ ಬರಿಬೇಕು, ಯಾಕಂದ್ರೆ ಇದು ಕೇಳಿರೋದು ಏರಿಯಾ, ವಿಸ್ತೀರ್ಣವನ್ನು ಕೇಳಿರೋದ್ರಿಂದ ನೀವೇನು ಮಾಡ್ತೀರಿ? 28.5 ಸೆಂಟಿಮೀಟರ್ ಸ್ಕ್ವೈರ್ ಅಂತ ಬರಿತೀರ. ಈಗ ನೆಕ್ಸ್ಟ್ ಪ್ರಶ್ನೆ ಇದರಲ್ಲೇ, ಓಕೆನಾ? ಇದಿಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಏರಿಯಾ ಆಫ್ ಅ ಮೈನರ್ ಸಿಗ್ಮೆಂಟ್ ಅಥವಾ ಲಘು ವೃತ್ತಖಂಡದ ವಿಸ್ತೀರ್ಣ ಕೇಳಿದ್ರೆ ಏನು ಮಾಡ್ತೀನಿ? ತಲೆಗೆ ಹೋಗಿದೆ ಅಂತ ತಿಳ್ಕೊಳ್ತೀನಿ. ಅದಕ್ಕೆ ನಾನು ಫಸ್ಟ್ ನಿಮಗೆ ಏನು ತ್ರಿಜ್ಯಾಂತರ ಇದನ್ನೆಲ್ಲ ಹೇಳಿದ್ದು. ಸಿಗ್ಮೆಂಟ್ ಅಂತ ಹೇಳಿದ್ರೆ ಏನು, ಸೆಕ್ಟರ್ ಅಂತ ಹೇಳಿದ್ರೆ ಏನು ಅಲ್ವಾ, ಲಘು ವೃತ್ತಖಂಡ ಅಂತ ಹೇಳಿದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ಇದು ಬರುತ್ತಲ್ಲ, ಈ ವರ್ಡ್ ಬರುತ್ತಲ್ಲ, ಇದು ತುಂಬ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಕ್ವಶನ್, ಇದರಲ್ಲೇ ಅಧಿಕ ತ್ರಿಜ್ಯಾಂತರ, ಇಲ್ಲಿ ಕೇಳಿರೋದು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಕೇಳಿದ್ದಾರೆ. ಈಗ ಏರಿಯಾ ಆಫ್ ಎ ಮೇಜರ್ ಸೆಕ್ಟರ್ ಅಂತ ಹೇಳಿದ್ರೆ ಈ ಕಡೆ ಆಪೋಸಿಟ್ ಇದು 2, ಇದನ್ನ ಕಂಡುಹಿಡಿದ್ವಿ. ಏರಿಯಾ ಆಫ್ ಅ ಮೇಜರ್ ಸೆಕ್ಟರ್ ಕಂಡುಹಿಡಿದಿ ಅಂತ ಹೇಳಿದಾಗ, ನಾವು ಏರಿಯಾ ಆಫ್ ಎ ಮೇಜರ್ ಸೆಕ್ಟರ್ ಕಂಡುಹಿಡಿದಿ ಅಂತ ಹೇಳಿದಾಗ ಫಸ್ಟ್ ಏರಿಯಾ ಆಫ್ ಎ ಸರ್ಕಲ್ ಅನ್ನ ಫೈಂಡ್ ಔಟ್ ಮಾಡಿ. ಇದು ಸಹ ಸೆಕ್ಟರ್, ಆದ್ರೆ ಇದು ಎಂತ ಸೆಕ್ಟರ್? ಮೈನರ್ ಸೆಕ್ಟರ್, ಚಿಕ್ಕದು. ಆಗ ಮೈನರ್ ಸೆಕ್ಟರ್ನ ಮೈನಸ್ ಮಾಡಿದ್ರೆ, ಇದನ್ನು ತೆಗೆದುಬಿಟ್ರೆ ನಮಗೆ ಏರಿಯಾ ಆಫ್ ಎ ಮೇಜರ್ ಸೆಕ್ಟರ್ ಸಿಗ್ತದೆ. ಅರ್ಥ ಆಯ್ತಲ್ಲ? ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಹೇಳಿದ್ರೆ ಇದು 2 ತ್ರಿಜ್ಯವನ್ನು ಮತ್ತು ಈ ಕಂಸವನ್ನು ಹೊಂದಿರೋದು, ಇದು ಅಧಿಕ ತ್ರಿಜ್ಯಾಂತರ ಖಂಡ. ಫುಲ್ ವೃತ್ತದಿಂದ ಈ ಚಿಕ್ಕ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಮೈನಸ್ ಮಾಡಿದಾಗ ನನಗೆ ಏನು ಸಿಗ್ತದೆ? ಅಧಿಕ ತ್ರಿಜ್ಯಾಂತರ ಖಂಡ ಸಿಗ್ತದೆ. ಈ ಸರ್ಕಲ್ದು ಏರಿಯಾ ಆಫ್ ಎ ಸರ್ಕಲ್ ಸೂತ್ರ ಗೊತ್ತಿದೆ, ವೃತ್ತದ ವಿಸ್ತೀರ್ಣ πr². ಫಾರ್ಮುಲಾ ಯೋಚನೆ ಇಟ್ಕೊಂಡಿರಬೇಕು. ಏರಿಯಾ ಆಫ್ ಮೈನರ್ ಸಿಗ್ಮೆಂಟ್ ಆಲ್ರೆಡಿ ಮಾಡಿದ್ದೀರಾ. ಆನ್ಸರ್ ಈಗ ತಾನೇ ಮಾಡಿದ್ದೀವಿ, ಫಸ್ಟ್ ಮಾಡಿದ್ದೆ ನಾವು. ಏರಿಯಾ ಆಫ್ ಅದೆಷ್ಟು ಬಂದಿದೆ? 78.5 ಬಂದಿದೆ. ಈಗ ನಾವು πr², ಪೈ ಬೆಲೆ ಅವ್ರು ಕೊಟ್ಟು ಬಿಟ್ಟಿದ್ದಾರೆ, ಏನಂತ 3.14 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ 3.14, ಇಲ್ಲಿ 10 × 10. ಈಗ 3.14 ಅನ್ನ ಪಾಯಿಂಟ್ ಅನ್ನ ಶಿಫ್ಟ್ ಮಾಡ್ತೀರಾ, ಆಗ ಇಲ್ಲಿ ಎಷ್ಟು ಬರ್ತದೆ? 2 zeros. ಈಗ 2 0ಗೆ 2 0 ಹೋಯ್ತು. ಇಲ್ಲಿ ಎಷ್ಟು ಉಳಿತು? 314 ಮೈನಸ್ 78.5. ಆಗ ಮೈನಸ್ ಮಾಡಿ 314 78.5. ಇಲ್ಲಿ ಪಾಯಿಂಟ್ ಹಾಕಿ 0, 10 × 5 ಹೋದ್ರೆ 5. ಈಗ ಇಲ್ಲಿ 3 ಇದೆ, 13 ಆಯಿತು. ಇಲ್ಲಿಂದ ಒಂದು ತೊಗೊಂಡ್ರೆ 13 ಆಯಿತು. 13 ಇಂದ 8 ಹೋಗಬೇಕು, ಆಗ ಇಲ್ಲಿ 5 ಬಂತು. ಈ ಪಾಯಿಂಟನ್ನು ಹಂಗೆ ಬರ್ಕೊಳ್ಳಿ. ಇಲ್ಲಿ 0, ಈಗ 10 ಆಯಿತು. 10 ಇಂದ 7 ಹೋದರೆ 3, ಇಲ್ಲಿ 2 ಇದೆ. ಆಗ ಆನ್ಸರ್ ಬಂದು 235.5 ಸೆಂಟಿಮೀಟರ್. 235.5 ಸೆಂಟಿಮೀಟರ್ ಅಲ್ಲಿರೋದ್ರಿಂದ ಏರಿಯಾ ಯಾವಾಗಲೂ ಸೆಂಟಿಮೀಟರ್ ಸ್ಕ್ವೇರ್. ಮೀಟರಲ್ಲಿದ್ದರೆ ಮೀಟರ್ ಸ್ಕ್ವೇರ್ ಅಂತ ಬರೀತಿದ್ರಿ, ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ. ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 21 ಸೆಂಟಿಮೀಟರ್, ತ್ರಿಜ್ಯ ಕೊಟ್ಟಿದ್ದಾರೆ. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 21 ಸೆಂಟಿಮೀಟರ್. ಪ್ರಶ್ನೆಯನ್ನು ತೆಗಿರಿ, ಎಲ್ಲ ಪ್ರಶ್ನೆ ಓದ್ಕೊಳ್ಳಿ. 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸಬ್ಸ್ಟೆಂಡ್ ಅನ್ ಆಂಗಲ್ ಆಫ್ 60 ಡಿಗ್ರಿ ಅಟ್ ದ ಸೆಂಟರ್. ಮಧ್ಯದಲ್ಲಿ ಎಷ್ಟು ಕೋನವನ್ನು ಉಂಟು ಮಾಡಿದೆ? ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಫಸ್ಟ್ ಒನ್ ಏನು ಕೇಳಿದರೆ? ಲೆಂತ್ ಆಫ್ ದ ಆರ್ಕ್, ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಎರಡನೇದೇನು ಕೇಳಿದರೆ? ಏರಿಯಾ ಆಫ್ ಎ ಸೆಕ್ಟರ್ ಫಾರ್ಮ್ಡ್ ಬೈ ದ ಆರ್ಕ್. ಓಕೆ, ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ನೆಕ್ಸ್ಟ್ 3 ಪ್ರಶ್ನೆ ಕೇಳಿದ್ದಾರೆ. ಏರಿಯಾ ಆಫ್ ದ ಸಿಗ್ಮೆಂಟ್ ಸಹ ಕೇಳಿದ್ದಾರೆ. ಅಲ್ಲಿ ಏನು ಕೇಳಿದರೆ? 3ನೇದಾಗಿ ಅವರು ಕೇಳಿರುವಂಥದ್ದು ವೃತ್ತಖಂಡದ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಲಘು ವೃತ್ತಖಂಡ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಓಕೆ, ನಾ ಪ್ರಾಕ್ಟೀಸ್ ಅಂತ ಯೋಚನೆ ಮಾಡ್ತೀನಿ, ಆಗ ನಿಮ್ಗೆ ಈಸಿಯಾಗಿ ಲೆಕ್ಕ ಮಾಡ್ಬಿಡ್ಬೋದು. ಈಗ ಫಸ್ಟ್ ನಾವು ಕಂಡುಹಿಡಿಬೇಕಾಗಿದ್ದು ಲೆಂತ್. ಫಸ್ಟ್ ಕೇಳಿರೋದವರು ಲೆಂತ್ ಆಫ್ ದ ಆರ್ಕ್. ಲೆಂತ್ ಆಫ್ ದ ಆರ್ಕ್ ಅಂತ ಹೇಳಿದ್ರೆ ಕಂಸದ ಉದ್ದ ಅಂತ ಕೇಳಿದರೆ ಅದನ್ನು ಕಂಡು ಯಾರು ಬರಬೇಕು? ಲೆಂತ್ ಆಫ್ ದ ಆರ್ಕ್, ಕಂಸದ ಉದ್ದ ಕೇಳಬೇಕಾದ್ರೆ θ/360 ಎರಡಕ್ಕೂ ಇದೆ. ಆದರೆ ಏರಿಯಾ ಕೇಳಿದ್ರೆ, ವಿಸ್ತೀರ್ಣ ಕೇಳಿದ್ರೆ πr² ಅಂತ ಬರಿತೀರಾ. ಇಲ್ಲಿ ಲೆಂತ್ ಆಫ್ ದ ಆರ್ಕ್ ಅಂತ ಕೇಳಿದ್ರೆ, ಕಂಸದ ಉದ್ದ ಅಂತ ಕೇಳಿದ್ರೆ 2πr ಅಂತ ಬರಿತೀರಾ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಆರ್ ಕೊಟ್ಟಿದ್ದಾರೆ, ಈಗ ನಾವು ಲೆಕ್ಕ ಹಾಕೋಣ. ಥೀಟನು ಕೊಟ್ಟಿದ್ದಾರೆ. ಎಷ್ಟು? 60/360
ಇಂಟು 2 ಇಲ್ಲಿ ಪೈ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರಾ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದ್ದಾರಾ ಫಿಫ್ತ್ ಒನ್ ಪೈ ವ್ಯಾಲ್ಯೂ ಕೊಟ್ಟಿಲ್ಲ. ಆಗ ನಾವೇನಂತ ಯೂಸ್ ಮಾಡಬೇಕು 22/7 ಅಂತ ಬರಬೇಕು. ಆಗ 22/7 ಇಂಟು ಆರ್ ಒಂದೇ ಸಲ, ಯಾಕೆಂದ್ರೆ ಆರ್ ಸ್ಕ್ವಯರ್ ಅಲ್ಲ 2πr ಕೊಟ್ಟಿರೋದು. ಲೆಂತ್ ಅಂತ ಹೇಳಿದ್ರೆ 2πr ಫಾರ್ಮುಲಾ. ಆಗ ಇಲ್ಲಿ 21 ಬರೀತೀರ. 0ಗೆ 0, 6 1 6 6 36, 2 3 6 2 1. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ 7 1 7, 7 1 7 3 ಆಯ್ತಾ. ಈಗ ಈ 3 ಕ್ಯಾನ್ಸಲ್ ಆಯ್ತು. ಮೇಲೆ ಎಷ್ಟು ಉಳ್ಕೊಳ್ತು ಮಕ್ಕಳೇ 22 ಸೆಂಟಿಮೀಟರ್. ಇದನ್ನ ಸೆಂಟಿಮೀಟ್ರಲ್ಲೇ ಬರಿಬೇಕು, ಸ್ಕ್ವಯರ್ ಬೇಡ. ಇಲ್ಲಿ ವಿಸ್ತೀರ್ಣ ಅಲ್ಲ ಕೇಳಿರೋದು, ಜಸ್ಟ್ ಲೆಂತ್ ಕೇಳಿರೋದಲ್ವಾ. ಆಗ ನಾವೇನಂತ ಬರಿತೀವಿ 22 ಸೆಂಟಿಮೀಟರ್ ಅಂತ ಬರಿತೀವಿ. ಈಗ ನಾವೇನು ಕಂಡುಹಿಡಬೇಕು, ಎರಡನೇ ಪ್ರಶ್ನೆ ಕೇಳಿರೋದವರು ಸೆಕೆಂಡ್ ಒನ್ ಏರಿಯಾ ಆಫ್ ಅ ಸೆಕ್ಟರ್. ಆಗ ಸೇಮ್ ಏರಿಯಾ ಆಫ್ ಅ ಸೆಕ್ಟರ್ ಅಂತ ಫಾರ್ಮುಲಾ ಗೊತ್ತಲ್ಲ, ಜಸ್ಟ್ ಚೇಂಜ್ ಮಕ್ಕಳೇ. ಏರಿಯಾ ಆಫ್ ಅ ಸೆಕ್ಟರ್ ಮಾತ್ರ ಕೇಳಿದಾಗ ಬರಿತೀವಿ. ಇಲ್ಲಿ ಕ್ವಶನ್ ಏರಿಯಾ ಆಫ್ ಅ ಸೆಕ್ಟರ್ ಫಾರ್ಮ್ಡ್ ಬೈ ದ ಆರ್ಕ್. ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಅಂತ ಕೇಳಿದ್ದಾರೆ. ಏನು ಮಾಡಬೇಕಾಗಿದ್ದು ಜಸ್ಟ್ ಏರಿಯಾ ಆಫ್ ಅ ಸೆಕ್ಟರ್ ಕಂಡುಹಿಡಬೇಕಾಗಿದೆ. ಅರ್ಥ ಇದಲ್ಲ. ಪ್ರಶ್ನೆ ಏನು ಕೇಳಿದ್ದಾರೆ, ಎಲ್ಲ ಕಡೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನು ಕೇಳಿಬಿಟ್ಟಿದ್ದಾರೆ, ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ. ಕಂಸದಿಂದ ತಾನೇ ಉಂಟಾಗೋದು ಅಲ್ವಾ ಮಕ್ಕಳೇ. ಕಂಸ ಮತ್ತು ತ್ರಿಜ್ಯವನ್ನು ಒಳಗೊಂಡಿದೆ ತ್ರಿಜ್ಯಾಂತರ ಖಂಡ. ಸ್ವಲ್ಪ ಕನ್ಫ್ಯೂಸ್ ಮಾಡಕ್ಕೆ ಕೇಳಿದ್ದಾರೆ. ನೀವು ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ. ಕಂಸ ಅಂತ ಹೇಳಿದ್ರೆ ಇದರಿಂದ ಉಂಟಾದಂತಹ ತ್ರಿಜ್ಯಾಂತರ ಖಂಡ ಇದು. ಅರ್ಥ ಆಯ್ತಲ್ವಾ. ಇದು ಸೆಕ್ಟರ್ ಅಲ್ವಾ. ಏನಂತ ಕೇಳಿದ್ರೆ ಆರ್ಕಿಂದ ಉಂಟಾಗಿರೋದು ಅಂತ ಹೇಳಿದ್ರೆ, ಆರ್ಕ್ ಮತ್ತು ರೇಡಿಯಸ್ ಎರಡು ಸೇರಿನೇ ನನಗೆ ಸೆಕ್ಟರ್ ಆಗೋದು. ಆದರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೋಸ್ಕರ ಈಗ ಕ್ವಶನ್ ಅನ್ನು ಸ್ವಲ್ಪ ಇದು ಮಾಡಿ, ನಾವು ಏರಿಯಾ ಆಫ್ ಎ ಸೆಕ್ಟರ್ ಕಲ್ತಿರೋದು ಹಿಂಗೆ ಕೇಳಿದಾರಲ್ಲ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇಷ್ಟೇ ವ್ಯತ್ಯಾಸ. ಜಸ್ಟ್ ಚೇಂಜ್ ಮಾಡಿದ್ರೆ ಸಾಕು. ವರ್ಡನ್ನು ಜಸ್ಟ್ ಚೇಂಜ್ ಮಾಡಿಬಿಟ್ರೆ ನೀವು ಮುಗ್ದೋಯ್ತು ಅಲ್ಲಿಗೆ. ಏನಂತ ಸರಿಯಾಗಿ ಪ್ರಶ್ನೆ ಓದ್ಕೊಂಡಿರಲ್ಲ, ಅರ್ಥ ಮಾಡ್ಕೊಂಡಿರಲ್ಲ, ನಾನು ಇದು ಕಲ್ತೇ ಇಲ್ಲ, ಇದು ಮಾಡೇ ಇಲ್ಲ ಟೀಚರ್ ಅಂತ ಹೇಳ್ತೀರ ಅಲ್ವಾ. ಈಗ ನೋಡಿ ಏರಿಯಾ ಆಫ್ ಅ ಸೆಕ್ಟರ್ ಸೇಮ್. ಏರಿಯಾ ಆಫ್ ಅ ಸೆಕ್ಟರ್ θ/360 ಇಂಟು πr². ಇಲ್ಲಿ ಥೀಟಾ ಅಂತ ಹೇಳಿದ್ರೆ ಎಷ್ಟು 60 ಡಿಗ್ರಿ ಕೊಟ್ಟಿದ್ದಾರೆ, ಬೈ 360 ಇಂಟು ಪೈ ಅಂತ ಹೇಳಿದ್ರೆ 22/7 ಅಂತ ಹಾಕೊಳ್ಳೋಣ, ಇಂಟು r² ಅಂದರೆ 21 ಇಂಟು 21. ಇಲ್ಲಿ r² ಇರೋದು. ಆಗ 0ಗೆ 0 ಕ್ಯಾನ್ಸಲ್, 6 1 6 6. ಈಗ ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿರ್ತೀರ ಅಂತ ತಿಳ್ಕೊಳ್ತೀನಿ ನಾನು. 7 1 7 3. ಇಲ್ಲಿ 3 1 3 2 2 1 2 1 2 11. ಮೇಲೆ ಉಳ್ಕೊಳ್ಳೋದು 11, ಕೆಳಗೆ ಏನು ಉಳ್ಕೊಳ್ಳಲ್ಲ. 11 ಮತ್ತು 21 ಏನು ಮಾಡಬೇಕಾಗುತ್ತೆ, ಗುಣಿಸ್ಬೇಕಾಗತ್ತೆ. ಗುಣಿಸಿ 11 ಗುಣಿಸು 21, 1 1 1. ಈಗ 2ರಿಂದ 2 1, ಆಗ 1 3 2. ಆನ್ಸರ್ ಎಷ್ಟು ಬಂತು 231. ಏನು ಬರಿಬೇಕು ನಾವು, ಸೆಂಟಿಮೀಟರ್ ಸ್ಕ್ವಯರ್ ಬರಿಬೇಕು. ಯಾಕೆಂತ ಹೇಳಿದ್ರೆ ಏರಿಯಾ ವಿಸ್ತೀರ್ಣ ಕೇಳಿರೋದ್ರಿಂದ ನಾವು ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಇದರಲ್ಲಿ ಮೂರನೇದು. ಇಲ್ಲಿ ಕೇಳಿದರೆ ಏರಿಯಾ ಆಫ್ ದ ಸಿಗ್ಮೆಂಟ್ ಅಂತ ಕೇಳಿದ್ದಾರೆ. ಸಿಗ್ಮೆಂಟ್ ಅಂತ ಹೇಳಿದ್ರೆ ಏನಂತ ನಿಮಗೆ ಗೊತ್ತಿರಬೇಕು, ಫಾರ್ಮ್ಡ್ ಬೈ ದ ಕರೆಸ್ಪಾಂಡಿಂಗ್ ಕಾರ್ಡ್ ಅಂತ ಕೇಳಿದ್ದಾರೆ. ಈಗ ನಾವೇನು ಮಾಡ್ಕೊಳ್ಳೋಣ, ಇದೊಂದು ನಮ್ಗೆ ಅರ್ಥ ಆಗಬೇಕಲ್ವಾ, ಕಾರ್ಡ್. ಇದೊಂದು ಕಾರ್ಡನ್ನು ಹಾಕ್ಕೊಳ್ಳೋಣ. ಓಕೆನಾ. ಕರೆಸ್ಪಾಂಡಿಂಗ್ ಕಾರ್ಡ್. ಈ ಕಾರ್ಡಿಂದ ಉಂಟಾಗಿರುವಂತಹ ಸಿಗ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ಚಿಕ್ಕತಾನೆ ಬಂದಿರೋದು. ಆಗ ನಾವೇನು ಮಾಡ್ತೀವಿ, ಯಾವುದು ಸಿಗ್ಮೆಂಟ್ ಅಂತ ಗೊತ್ತಿದೆ ನಿಮಗೆ, ಯಾವುದು ಸಿಗ್ಮೆಂಟು, ಇದು ಸಿಗ್ಮೆಂಟು. ಏನಂತ ಹೇಳ್ತೀವಿ ಕನ್ನಡದಲ್ಲಿ, ಇದನ್ನ ವೃತ್ತಖಂಡ ಅನುರೂಪ ಜ್ಯಾದಿಂದ ಉಂಟಾದ, ಇದು ಜ್ಯಾ ಮಕ್ಕಳೇ, ಇದನ್ನು ಹೇಳ್ಕೊಳ್ಳಿ. ಜ್ಯಾವನ್ನ ಉಂಟಾದಂತಹ ಏನನ್ನ ಕಂಡುಹಿಡಿಬೇಕು, ಇದರಲ್ಲೇ ತಗೊಳ್ಬೇಕಾಗತ್ತೆ. ಆಗ ನಾವು ಇದನ್ನ ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನು ಮಾಡ್ತೀರಾ, ಇದನ್ನ ಕಂಡುಹಿಡ್ಕೊಂಡಿರ್ತೀರ. ಏನಿದು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಿಂದ ಈ ತ್ರಿಭುಜವನ್ನು ಮೈನಸ್ ಮಾಡಿದ್ರೆ ನಮಗಿದು ಸಿಗ್ತದೆ. ಅರ್ಥ ಆಯ್ತಲ್ವಾ. ಏರಿಯಾ ಆಫ್ ಎ ಸೆಕ್ಟರಿಂದ ಟ್ರಯಾಂಗಲನ್ನು ಮೈನಸ್ ಮಾಡಬೇಕು. ಓಕೆನಾ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಬಟ್ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಮಕ್ಕಳೇ ನಮ್ಗೇನು ಗೊತ್ತಿದೆ, ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಗೊತ್ತಿದೆ. ಇಲ್ಲಿ ಇದು 60 ಸೆಂಟಿಮೀಟರ್. ಇದೆರಡು ಏನು, ತ್ರಿಜ್ಯಗಳು ಸಮವಾಗಿದ್ದಾಗ ಇದಕ್ಕೆ ಅಭಿಮುಖವಾಗಿರುವಂತಹ ಕೋನ ಇದು ಸಮ ಅಂತ ಗೊತ್ತಿದೆ ಅಲ್ವಾ. ಲಾಸ್ಟ್ ಇಯರ್ ನೀವು ಕಲ್ತಿದ್ದೀರಾ, ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಸಮ ಅಂತ ಕಲ್ತಿದ್ದೀರಾ. ಆಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ನೋಡಿ. ಇದೆರಡು ಈಕ್ವಲ್ ಸೈಡ್ಸ್. ಇದಕ್ಕೆ ಆಪೋಸಿಟ್ ಆಗಿರುವ ಆಂಗಲ್ ಇದಕ್ಕೆ ಆಪೋಸಿಟ್ ಆಂಗಲ್ ಸಹ ಈಕ್ವಲ್ ಆಗಿರ್ತದೆ. ಇದೆರಡು ಬಾಹುಗಳು ಸಮವಾಗಿದ್ರೆ ಈ ಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಇದು ಸಹ ಏನಾಗಿರ್ತದೆ, ಸಮವಾಗಿರ್ತದೆ ಅಂತ ಯಾವಾಗ ಕಲ್ತಿದ್ದೀರಾ,
ನೀವು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ. ಓಕೆನಾ? ಈಗ ಇದು 60 ಡಿಗ್ರಿ ಆದರೆ ಇದು ಎರಡು ಎಕ್ಸ್ ಎಕ್ಸ್ ಅಂತ ಬರುತ್ತೆ ನಮಗೆ ಅಲ್ವಾ? ಆಗ ಎಕ್ಸ್ ಎಕ್ಸ್ ಅಂತ ಬಂದಾಗ ಎಕ್ಸ್ ಪ್ಲಸ್ 60 ಈಕ್ವಲ್ ಟು ಎಷ್ಟು ಬರ್ತದೆ? 180 ಡಿಗ್ರಿ. angles sum of all the angles in a triangle equal to 180 degree ಅಲ್ವಾ? ಆಗ 2x is equal to 180 minus 60 ಎಷ್ಟು ಬಂತು? 120 ಬಂತು. 2x is equal to 120. x is equal to 120 by 2 ಎಷ್ಟಾಯಿತು? ಆಗ 60. ಆಗ ಅರ್ಥ ಇದು 60 ಆಯಿತು, ಇದು 60 ಆಯಿತು. ಎಲ್ಲ ಆ್ಯಂಗಲ್ಸು 60 ಬಂದರೆ ಅದೆಂತಹ ಟ್ರಯಾಂಗಲು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಎಲ್ಲ ಬಾಹುಗಳು ಎಲ್ಲವೂ 60 ಡಿಗ್ರಿ ಬಂತು ಅಂತ ಹೇಳಿದ್ರೆ ಅದು ಸಮಬಾಹು ತ್ರಿಭುಜ. ಅರ್ಥ ಆಯ್ತಲ್ವಾ? ಇಂಗ್ಲೀಷ್ನಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಬರ್ತದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗೋದಕ್ಕೆ ಅದ್ರದ್ದು ಏರಿಯಾ ಅದು ಚೇಂಜ್. ಅರ್ಧ ಇಂಟು ಪಾದ ಇಂಟು ಎತ್ತಲ್ಲ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ಲ ಏರಿಯಾ. ಅದಕ್ಕೆ ಏನಾಗುತ್ತೆ? ಈಗ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಲ್ರೆಡಿ ಕಂಡುಹಿಡಿದಿದ್ದೀವಿ ಇದನ್ನು ಅಲ್ವಾ? ಏರಿಯಾ ಆಫ್ ಎ ಸೆಕ್ಟರ್ ಕಂಡುಹಿಡಿದೀವಿ. ಎಷ್ಟು ಕಂಡುಹಿಡಿದೀವಿ ನಾವು? 231 ಬಂದಿದೆ. ಮೈನಸ್ ಇದಕ್ಕೆ ಫಾರ್ಮುಲಾ ಏನಂತ ಹೇಳಿದ್ರೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಸಮಬಾಹು ತ್ರಿಭುಜಗಳಿಗೆ ಏನು ಬರೀತೀರಾ? √3/4 ಇಂಟು ಎ ಸ್ಕ್ವಯರ್. ಎ ಅಂತ ಹೇಳಿದ್ರೆ ಇಲ್ಲಿ 21 ಇಂಟು 21 ಅಂತ. ಇಲ್ಲಿ ಏನಾದರೂ √3ಗೆ ವ್ಯಾಲ್ಯೂ ಕೊಟ್ಟಿದ್ದಾರಾ ಮಕ್ಕಳೇ? ಇಲ್ಲ ಅಲ್ವಾ? ಇಲ್ಲ, ಜಸ್ಟ್ ಅವರು ಕಂಡುಹಿಡಿರಿ ಅಂತ ಹೇಳಿದ್ರೆ √3ಗೆ ವ್ಯಾಲ್ಯೂ ಕೊಟ್ಟಿಲ್ಲ. ಆಗ ನೀವೇನು ಮಾಡ್ತೀರಾ? ಇದನ್ನು 21 ಇಂಟು 21 ಮಾಡಿ. 21 ಇಂಟು 21 ಮಾಡಿದಾಗ ಒಂದೊಂದ್ಲಿ 1, ಒಂದೆರಡ್ಲಿ 2, ಎರಡೊಂದ್ಲಿ 2, ಎರಡೆರಡ್ಲಿ 4, 1 4 4 441 √3 ಆಗುತ್ತೆ ಬೈ 4 ಆಗುತ್ತೆ. ಇದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರೆ 1.73 ಇಂದ ಇದನ್ನು ಗುಣಿಸಿ. 441 1.73 ಇಂದ ಗುಣಿಸಿ ಡಿವೈಡೆಡ್ ಬೈ 4 ಮಾಡಿ ಆನ್ಸರನ್ನು ಬರ್ದಿರಿ. ಇದು ನೀವು ಮಾಡಬೇಕಾಗಿ ಮಕ್ಕಳು. 231 ಇದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಇದು ನೀವು ಮಾಡಿ. ಅಟ್ಲೀಸ್ಟ್ ಅದನ್ನು ನೀವು ಮಾಡಲೇಬೇಕು. ಆಗ 441 ಇಂಟು 1.73 ಮಾಡಿ. ಓಕೆ, √3 ವ್ಯಾಲ್ಯೂ ಮತ್ತೆ ಮಲ್ಟಿಪ್ಲೈ ಮಾಡಿ ಆದಮೇಲೆ 4 ಇಂದ ಡಿವೈಡ್ ಮಾಡಿ ಮೈನಸ್ ಮಾಡಿ ಆನ್ಸರನ್ನು ಬರೀರಿ. ನಿಮಗೆ ಮಾಡ್ತೀರಲ್ವಾ? ನೋಡೋಣ.